ಸತ್ತವ್ರ ಸಲುವಾಗಿ ನಾವು ಮುಂದೆ ಬಂದು ಕೆಲಸ ಮಾಡಬೇಕಾಗ್ತದೆ. ಆದ್ದರಿಂದ ನಾವು ಇದು ಗಂಭೀರ ಸಮಸ್ಯೆ ಅಂತ ನಾವು ಭಾವಿಸಿದ್ದೀವಿ. ಇದನ್ನು ನಾವು ಕೊನೆಯವರೆಗೆ ಹೋರಾಟದ ಮುಖಾಂತರ ಈ ಜಮೀನನ್ನು ಮತ್ತೆ ನಾವು ವಶಪಡಿಸಿಕೊಳ್ತೇವೆ ಅಂತೇಳಿ ನಿಮಗೆ ಆಶ್ವಾಸಿದೆ. ತಹಸೀಲ್ದಾರೇ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಸರ್? ತಹಸೀಲ್ದಾರೇ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ? ಸರ್ಕಾರಿ ಹಂಗೆ ಭಾಗಿಯಾಗಿದ್ದಿಲ್ಲ, ಮತ್ತೇನೋ ಅವರಿಗೆ ತಹಸೀಲ್ದಾರರು ಮಾಡಿದ್ದಾರೆ ಅಂತ ಹೇಳ್ತಾ ಇದಾರಲ್ಲ ಸರ್? ಮಿಸ್ಗೈಡ್ ಮಾಡಿರ್ಬೇಕು ಯಾರು ಕೆಳಗಿನ ಅಧಿಕಾರಿಗಳು. ಅದಕ್ಕೆ ವಿಚಾರಣೆ ಮಾಡ್ತಾರೆ. ಸರ್ಕಾರ ಯಾವಾಗಲೂ ನಿಮ್ಮ ಜೊತೆ ಇದೆ, ನಿಮಗೆ ನ್ಯಾಯ ಕೊಡಿಸ್ಕೊಳ್ಳೋ ಸರ್ ನಮಗೆ 100ಕ್ಕೆ 100 ಭರವಸೆ. ಸರ್, ಇದಕ್ಕೆ ಮುಂಚೆ ನಿಮ್ಮ ಗಮನಕ್ಕಿಂತ ಈ ವಿಷಯ ಸಮಸ್ಯೆ ಬಗ್ಗೆ ಇದಕ್ಕೆ ಮುಂಚೆ ಈ ಸಮಸ್ಯೆ ನಿಮ್ಮ ಗಮನಕ್ಕಿಂತ ನಿಮ್ಮ ಗಮನಕ್ಕೆ ತಂದಿದ್ದಾರೆ ಆ ಊರಿನ ಜನರು? ಇಲ್ಲ, ಇದು ನನ್ನ ಗಮನಕ್ಕಿಲ್ಲ. ಇಲ್ಲಾದ್ರೂ ನಾನೇ ಇದಕ್ಕೆ ಹೆಚ್ಚಿನ ಮುತುವರ್ಜಿ ವಹಿಸಿ ನಾನು ಕೆಲಸ ಮಾಡ್ತಿದ್ದೆ. ನನಗೇನು ಇದ್ರ ಬಗ್ಗೆ ನಂದಿದ್ರು ನಮ್ಮ ಮನೆ ಪೂಜಾರಿ ನಿನ್ನೆ ಹೇಳ್ದ, ಇದು ಎಲ್ಲ ಜನರು ಕೂಡ ಇವತ್ತು ಬರ್ತಾ ಇದ್ದಾರೆ. ರಸ್ತೆ ಮೂಲಕ DC ಆಫೀಸ್ಗೆ ಹೋಗಿ ಮನವಿ ಸಲ್ಲಿಸಿ ಅಂತ ಹೇಳಿದ್ದ. ಅದರಂತೆ ಇವತ್ತು ನೀವೆಲ್ಲ ಬಂದಿದ್ದೀರಿ ಮತ್ತು ಭಾಳ ನಿಮ್ಮ ಒಬ್ಬರ ಕೆಲಸ ಅಲ್ಲಿದ್ದು ಇದು ಸಾರ್ವಜನಿಕವಾದಂಥ ಎಲ್ಲ ಜಾತಿ ವರ್ಗದವರಿಗೆ. ಸರ್, ಈ ಸಮಸ್ಯೆ ಮೊದಲು ಗ್ರಾಮಸ್ಥರು ಕೂಡ ಒಯ್ದಿದ್ರು ಸರ್ ತಹಸೀಲ್ದಾರ್ ಬಲ್ಲಿ. ತಹಸೀಲ್ದಾರ್ ಬಂದು ಸರ್ವೆ ಮಾಡಿ ಮತ್ತೆ ಅದಕ್ಕೊಂದು ಕಲ್ಲು ಹಾಕಿದ್ರಂತ. ಅಂದ್ರೂ ಕೂಡ ಭೂಗಡ್ರು ಕಲ್ಲು ಕಿತ್ತೋಗಿದ್ದು ಇದು ಕಬ್ಳೆ ಮಾಡಿದಾರಂತ. ಆದ್ರೂ ತಹಸೀಲ್ದಾರ್ ಯಾಕೆ ಸುಮ್ಮಿದ್ದಾರೆ ಸರ್ ಅವರು? ಈ ಸಮಾಜನೇ ಹಾಗೆ, ಯಾರು ಬಲ ಇತ್ತು ಅವರು ಮಾಡ್ಕೊತಿರ್ತಾರೆ. ಸರ್ಕಾರ ನಿಮ್ಮ ಬೆನ್ನೆಲುಬಿಗಿದೆ, ನಾನು ಕೂಡ ನಿಮ್ಮ ಜೊತೆ ಇದ್ದೇನೆ. ಅದಕ್ಕೆ ಯಾವುದೂ ಹೆದರೋ ಕಾರಣ ಇಲ್ಲ. ಥ್ಯಾಂಕ್ ಯು. ಪ್ರಕರಣ ದಾಖಲಿಸಿ ಅವ್ರಿಗೆ ಜೈಲಿಗೆ ಕಳಿಸ್ಬೇಕು, ಅವ್ರಿಗೆ ಅಮಾನತು ಮಾಡಬೇಕು. ಇದು ಒಂದೇ ಸಮುದಾಯಕ್ಕೆ ಸಂಬಂಧಪಟ್ಟಿದ ಅಥವಾ ಎಲ್ಲ ಸಮುದಾಯ? ಇವತ್ತು ಹೇರೂರು ಬಿ ಗ್ರಾಮದ ಸ್ಮಶಾನ ಭೂಮಿ ಎಲ್ಲಾ ಜಾತಿ ಎಲ್ಲಾ ಧರ್ಮದ ಸಮುದಾಯಗಳಿಗೆ ಸಂಬಂಧಪಟ್ಟಂತ ಒಂದು ಸ್ಮಶಾನ ಭೂಮಿ. ಅದು ಇವತ್ತು ಸರ್ಕಾರಿ ಸ್ಮಶಾನ ಭೂಮಿಯಲ್ಲಿ ಎಲ್ಲಾ ಜಮಾದವರು ಅಲ್ಲಿ ಶವ ಸಂಸ್ಕಾರ ಮಾಡ್ತಾರೆ. ಇವತ್ತು ಎಲ್ಲಾ ಜಾತಿಯವರಲ್ಲಿ ಹೋಗಿ ಶವ ಸಂಸ್ಕಾರ ಮಾಡ್ತಾರೆ. ಇವತ್ತಿನ ಈ ಒಂದು ಹೋರಾಟದಲ್ಲಿ ಇವತ್ತು ಎಲ್ಲಾ ಜಾತಿ ಎಲ್ಲಾ ಧರ್ಮದ ಜನರು, ಪ್ರತಿಯೊಂದು ಜಾತಿ ಪ್ರತಿಯೊಂದು ಮನೆಯಿಂದ ನಮ್ಮ ತಾಯಂದರು ಬಂದಿದ್ದಾರೆ. ಇವತ್ತಿನ ವ್ಯವಸ್ಥೆ ಹೆಂಗದಪ್ಪ ಅಂದ್ರ, ಹೊಲದಾಗ ಹೋಗ್ಬೇಕಾದ್ರೆ ಒಂದು ಮನುಷ್ಯ ಸಿಗಲ್ಲ, 1000 ರೂಪಾಯಿ ಕೊಡ್ತೀನಿ ಅಂದ್ರ. ಇವತ್ತು ನಮ್ಮ ರೈತರ ದೊಡ್ಡ ಕಷ್ಟ ಅದ, ಮಳೆ ಬಂದಿಲ್ಲ, ಕಷ್ಟದಲ್ಲಿದ್ದಾರೆ. ಅವರಿಗೆ ಆ ಬೆಳೆದು ಲಾಸ್ ಆಗ್ಯದ. ಇವತ್ತು ಖಾತಾ ಬೀಜ ಹಾಕಿ ಲಾಗೋಡಿ ಬರ್ಲಾಗ್ಯದ. ನಮ್ಮ ರೈತರು ಕಷ್ಟದಾಗರ. ಅವ್ರದೆಲ್ಲ ಜಮೀನಿದ್ದಂತ ಕೆಲಸ ಬಿಟ್ಟು ಇವತ್ತು ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಬರುವಂತ ಸಂದರ್ಭ ಬಂದದ. ಇದಕ್ಕೆ ನೇರ ಹೊಣೆ ತಹಸೀಲ್ದಾರರು, ಭೂಮಾಪನ ಇಲಾಖೆ, ಈ ಒಂದು ಭೂಮಿ ಕಬಳ ಮಾಡ್ತಾ ಇರುವಂತ ರಾಜಶೇಖರ್ ಕಾಂತ ಇವರ ಮೇಲೆ ಕ್ರಮ ಜರುಗಿಸಿ ಜೈಲಿಗೆ ಕಳಿಸಬೇಕು. ಇವತ್ತು ಇಲ್ಲಿ ಏನು ಜನರಿಗೆ ತೊಂದರೆ ಆಗ್ತಾ ಇದೆ, ಅನ್ಯಾಯ ಆಗ್ತಾ ಇದೆ, ಇದನ್ನು ಸರಿಪಡಿಸುವ ಕೆಲಸ ಕಂದಾಯ ಇಲಾಖೆಯವರು ಮಾಡಬೇಕು. ಇವತ್ತು ಇದಷ್ಟೇ ಅಲ್ಲ, ಇವತ್ತು ಕಾಳಮಂದಿರಿ ಗ್ರಾಮದಾಗ ಕೂಡ ಸ್ಮಶಾನ ಜಮೀನಿದೆ, ಅಲ್ಲಿ ಬೇರೆಯವರು ಕಬ್ಜಾ ಮಾಡ್ಯಾರ. ಅದು ಸಾಕಷ್ಟು ಬಾರಿ ಮನವಿ ಕೊಟ್ಟಾರ. ಆದ್ರೂ ಕೂಡ ತಹಸೀಲ್ದಾರ್ ಅಲ್ಲಿ ಹೋಗಿ ಯಾರು ಕಬ್ಜಾ ಇರೋದು ಸರ್ವೆ ಬಂದವ್ ರಿಪೋರ್ಟ್ ಬಂದವ್ ಅವ್ರಿಗೆ ಖಾಲಿ ಮಾಡ್ಸೋಕೆ ತಯಾರಿಲ್ಲ. ಅಂದ್ರೆ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ಯಾರು ದುಡ್ಡು ಕೊಡ್ತಾರ, ಯಾರು ಬಡಗಿ ಬಿರ್ಸವ ಅವ್ರದೇ ಕೆಲಸ ಆಯ್ತು ಅಂತ ಹೇಳಿ ಇವತ್ತು ಅವ್ರ ಕೆಲಸ ಮಾಡ್ತಾ ಇದಾರೆ. ಇದನ್ನ ನಡೆಯಲ್ಲ. ಇವತ್ತು ಯಾವ ಬಡಗಿ ನಡೆಯಲ್ಲ, ಯಾವ ದುಡ್ಡು ನಡೆಯಲ್ಲ. ಗ್ರಾಮಸ್ಥರು ತೆರಿಗೆ ಬಿದ್ದರೆ ಇವತ್ತು ಸರ್ಕಾರ ನಿಲ್ಲುವಂತ ಕೆಲಸ ಇವತ್ತು ನಾವೆಲ್ಲರೂ ಮಾಡ್ಬೇಕಾಗ್ತದೆ. ಈ ಸಂದರ್ಭದಲ್ಲಿ ಹೇಳ್ತೇನೆ. ಧನ್ಯವಾದಗಳು. ಮಾನ್ಯರೇ, ಇವತ್ತು ಕಲಬುರಗಿ ತಾಲೂಕಿನ ಹೇರೂರು ಬಿ ಗ್ರಾಮದ 238 ಸರ್ವೆ ನಂಬರ್ 9 ಎಕರೆ 6 ಗುಂಟೆ ಜಮೀನು. ಇದು ಸರ್ಕಾರಿ ಸ್ಮಶಾನ ಜಮೀನು, ಸ್ಮಶಾನ ಭೂಮಿ. ಇದರಲ್ಲಿ ಅನಧಿಕೃತವಾಗಿ ಅದೇ ಗ್ರಾಮದ ರಾಜಶೇಖರ್ ಮಲ್ಲಿಕಾರ್ಜುನ್ ಕಾಂತ ಇವರೇನಪ್ಪಾ ಅಂದ್ರೆ ಅನಧಿಕೃತವಾಗಿ ಆ ಪಾಣಿಯಲ್ಲಿ ತಮ್ಮ ಹೆಸರನ್ನ, ತಮ್ಮ ತಂದೆ ಹೆಸರು ಸೇರ್ಪಡೆ ಮಾಡಿಕೊಂಡು ಗ್ರಾಮಸ್ಥರಿಗಿರುವಂತಹ ಸ್ಮಶಾನ ಭೂಮಿಯನ್ನೇ ಕಿತ್ಕೊಳ್ಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಆ ಜಮೀನಿನಲ್ಲಿರುವಂತಹ ಸ್ಮಶಾನ ಭೂಮಿಯಲ್ಲಿರುವಂತಹ ಸಮಾಧಿಗಳನ್ನ ಸುಮಾರು ವರ್ಷಗಳಿಂದ ಯಾವತ್ತು ಹೇರೂರು ಬಿ ಗ್ರಾಮ ಅಲ್ಲಿದೆ, ಅಲ್ಲಿಂದ ಅಲ್ಲೇ ಸಂಸ್ಕಾರ ಮಾಡಿರುವಂತಹ ಜಮೀನಿನಲ್ಲಿರುವ ಸಮಾಧಿಗಳನ್ನ JCB ಹಚ್ಚಿ ಅದಲ್ಲಿಂದ ಕಿತ್ತುವಂತ ಪ್ರಯತ್ನ ಮಾಡಿದ್ದಾರೆ. ಕೆಲವು ಸಮಾಧಿಗಳನ್ನ ಕಿತ್ತಿ ಕೂಡ ಎಸೆದಿದ್ದಾರೆ.
ಇದನ್ನು ಖಂಡಿಸಿದ ಗ್ರಾಮಸ್ಥರು ಅಲ್ಲಿ ಏನಪ್ಪಾ ಅಂದ್ರೆ 7ನೇ ತಾರೀಕು ಅಲ್ಲಿ ಧರಣಿ ಕೂತಿದ್ದಾರೆ. ಆ ಧರಣಿ ಸ್ಥಳಕ್ಕೆ ತಹಶೀಲ್ದಾರರು, ಕಲಬುರಗಿ ತಾಲೂಕಿನ ತಹಶೀಲ್ದಾರರು, ಸರ್ಕಲ್ ಇನ್ಸ್ಪೆಕ್ಟರ್ ಎಲ್ಲ ಆಡಳಿತ ಅಲ್ಲಿ ಹೋಗಿ ಅವರಿಗೆ ನಿಮ್ಮ ಏನು ಸ್ಮಶಾನ ಭೂಮಿ ಇದೆ ಇದನ್ನ ಹಿಸ್ಸಾ ಬದಲಾವಣೆ ಮಾಡಿ ಅನಧಿಕೃತವಾಗಿ ಅನ್ಯಾಯವಾಗಿ ಯಾರಿಗೆ ಭೂಮಾಪನ ಇಲಾಖೆ ಅಧಿಕಾರಿಗಳಿಗೆ ಲಂಚ ಕೊಟ್ಟು, ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಲಂಚ ಕೊಟ್ಟು ನಕಾಶೆಯಲ್ಲಿ ತಮ್ಮ ಹೆಸರಿಗೆ ಬರುವಂಗ ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಇದನ್ನ ನಾವು ಸರ್ವೆ ಮಾಡಿಸ್ತೀವಿ, ನಿಮಗೆ ನಿಮ್ಮ ಜಮೀನು ಕೊಡ್ತೀವಿ ಅಂತ ಭರವಸೆ ಕೊಟ್ಟರು. ಆ ಭರವಸೆ ಕೊಟ್ಟು ಸುಮಾರು ಇವತ್ತು 6 ತಿಂಗಳು ಆಗ್ತಾ ಇದೆ. ತಹಶೀಲ್ದಾರ್ ಎಲ್ಲರೂ ಬರ್ತಾ ಇಲ್ಲ. ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಬಂದು ಯಾರಿಗೆ ಮಾತು ಕೊಟ್ಟಾರ ಅವ್ರಿಗೆ ಹೇಳಕ್ ತಯಾರಿಲ್ಲ. ಇವತ್ತು ಸಂಬಂಧಪಟ್ಟಂತ ಭೂ ದಾಖಲೆ, ಇವತ್ತು ಭೂಮಾಪನ ಇಲಾಖೆ, ಸರ್ವೆ ಇಲಾಖೆ ಅಧಿಕಾರಿಗಳು ಏನು ದುಡ್ಡು ತಿಂದು ರೊಕ್ಕ ತಿಂದು ಅವರಿಗೆ ನಕಾಶೆ ಮಾಡಿಕೊಟ್ಟಾರ, ಅವರೆಲ್ಲ ಕಣ್ಣು ಮುಚ್ಕೊಂಡು ಕೂತಾರೆ. ಇವತ್ತು ಇದೇ ವಿಷಯವಾಗಿ ಇವತ್ತು ಏನು ರಾಜಶೇಖರ್ ಮಲ್ಲಿಕಾರ್ಜುನ್ ಕಾಂತ ಇವರು ಕೋರ್ಟ್ಗೆ ಹೋಗಿದ್ದಾರೆ. ಯಾವ ದಾಖಲೆಗೆ ಸೃಷ್ಟಿ ಮಾಡ್ಕೊಂಡ ರೊಕ್ಕ ಕೊಟ್ಟು ಲಂಚ ಕೊಟ್ಟು ಅದೇ ದಾಖಲೆ ತಗೊಂಡು ಕೋರ್ಟ್ಗೆ ಹೋಗ್ಯಾರ. ಕೋರ್ಟ್ನಾಗ ಅವರಿಗೆ ಸ್ಟೇ ಸಿಕ್ಕದ, ಸು ದಾಖಲಾತಿ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತೆ ತಹಸೀಲ್ದಾರ್ ಏನು ಮನ್ಕೊಂಡಾರ? ಸರ್ವೆ ಡಿಪಾರ್ಟ್ಮೆಂಟ್ ಎಡಿ ಎಲ್ಲಾರು ಏನ್ ಮಾಡಕತ್ತಾರ? ಕತ್ತಿ ಕೈಲಿಗತ್ತಾರ. ಏನ್ ಮಾಡಕತ್ತಾರ ಇವರು? ಇವತ್ತು ಸರ್ಕಾರಿ ಜಮೀನಿನ ಮ್ಯಾಗ ಇದು ತಹಸೀಲ್ದಾರ್ ಜವಾಬ್ದಾರಿ ಇರ್ತದ. ತಹಸೀಲ್ದಾರ್ ಏನಪ್ಪಾ ಅಂದ್ರೆ ಅಲ್ಲಿ ಕೆಲಸ ಮಾಡೋದ್ಬಿಟ್ಟು ಕತ್ತಿ ಕಾಯ್ಕೋ ತಿರುಗಾಡಿದ್ರೆ ನಡೆಯಲ್ಲ. ಇದು ಇವರೆಲ್ಲ ದುಡ್ಡು ತಿಂದು ಲಂಚ ತಿಂದು ಯಾರೋ ಒಬ್ಬರ ಹೆಸರಿಗೆ ಸರ್ಕಾರಿ ಜಮೀನದ ನಕಾಶೆ ಮಾಡಿಕೊಡ್ತಾರಂಬ ಇವರು ಮನುಷ್ಯರಂತ ಯಾವ ಲೆಕ್ಕಕ್ಕೆ ಹೇಳ್ಬೇಕು ನಾವು? ಇವತ್ತು ಆ ಗ್ರಾಮದಲ್ಲಿರುವಂತ ಅನೇಕ ಸಮಾಧಿಗಳನ್ನು ಕಿತ್ತೆಸಿದ್ದಾರೆ. ಇವತ್ತು ಪೊಲೀಸ್ ಇಲಾಖೆಯವರು ನಮಗೆ ಇವತ್ತು ನೀವು ಟ್ರಾಫಿಕ್ ಜಾಮ್ ಮಾಡಬೇಡ್ರಿ ಅಂತ ಹೇಳ್ತಾರ. 2 ತಾಸು ನಮ್ಮ ಜನರಿಗೆ ರಸ್ತೆಯಲ್ಲಿ ತಡೆ ಹಿಡಿದಿದ್ದಾರೆ. ಇವತ್ತು ಅಲ್ಲಿ ತೆಗ್ನೂರ್ ಕ್ರಾಸ್ ಅಂತ ಅಲ್ಲಿ ಯಾವುದೇ ಒಂದು ಮನೆ ಇಲ್ಲ, ಹೋಟೆಲ್ ಇಲ್ಲ ಅಂತ ಜಮೀನಾಗ ಬೈಲು ಅಡವಿದಾಗ ಜನರಿಗೆಲ್ಲ ನಿಲ್ಲಿಸ್ಯಾರ. ಅರೆ ನೀವು ಜನರಿಗೆ ನಿಲ್ಲಿಸಿರಲ್ಲ, ಅವ್ರ ಮ್ಯಾಗ ಒಂದು ಪ್ರಕರಣ ಯಾಕೆ ದಾಖಲೆ ಮಾಡಿಲ್ಲ? ರಾಜಶೇಖರ್ ಕಾಂತ ಮೇಲೆ ಗ್ರಾಮಸ್ಥರು ಕಂಪ್ಲೇಂಟ್ ಕೊಟ್ಟರ, ಸಮಾಧಿ ಕಿತ್ತು ಕಟ್ಟಾರ, ಅವ್ರ ಮೇಲೆ ಯಾಕೆ ಕಂಪ್ಲೇಂಟ್ ಮಾಡಲಿಲ್ಲ? ಪೊಲೀಸ್ ಇಲಾಖೆಯವರು ಕಣ್ಣು ಮುಚ್ಕೊಂಡು ಕೂತೀರಿ. ಇವತ್ತು ನಮಗೊಬ್ಬ ಮೇಲಾಧಿಕಾರಿಗಳು ಹೇಳಿದ್ರು, ಇಲ್ರಿ 100 ಮಂದಿ 10 ಮಂದಿ ಸಹಿ ಮಾಡಿದ್ರೆ ಕಂಪ್ಲೇಂಟ್ ಆಗಲ್ಲ, ಒಬ್ಬರೇ ಕಂಪ್ಲೇಂಟ್ ಕೊಡ್ಬೇಕತ್ತ. ಅವತ್ತು ಅದೇ ಜಮೀನು ಸಂಬಂಧಪಟ್ಟವ್ರಿಗೆ ಹೇಳ್ಬೇಕು, ಒಬ್ಬರು ಪ್ರತ್ಯೇಕವಾಗಿ ಕಂಪ್ಲೇಂಟ್ ತಗೊಂಡು ಅವ್ರ ಮ್ಯಾಗ FIR ಮಾಡ್ಬೇಕು, ಅವ್ರಿಗೆ ಜೈಲಿಗೆ ಕಳಿಸ್ಬೇಕು. ಅದು ಬಿಟ್ಟು ಇವತ್ತು ಸಾರ್ವಜನಿಕ ತೊಂದರೆ ಕೊಡೋ ಕೆಲಸ ಪೊಲೀಸ್ ಇಲಾಖೆ ಮಾಡ್ತಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ. ಇವತ್ತು ಪೊಲೀಸ್ ಇಲಾಖೆಯವರು ಸಾರ್ವಜನಿಕ ರಕ್ಷಣೆ ಮಾಡೋ ಕೆಲಸ ನಿಮ್ಮದು. ಸಾರ್ವಜನಿಕರಿಗೆ ತೊಂದರೆ ಕೊಡಿಸ ಕೆಲಸ ನೀವು ಮಾಡಬಾರ್ದು. ಇವತ್ತು ಅಲ್ಲಿ ಊರಿಗೆ ದೊಡ್ಡ ಸಮಸ್ಯೆ ಆಗಿದೆ, ಅವ್ರ ಮ್ಯಾಗ FIR ಮಾಡಿ ಅವ್ರಿಗೆ ಜೈಲಿಗೆ ಕಳಿಸಿಲ್ಲ. ಇವತ್ತು ಅವರು ಸು ದಾಖಲೆ ತಗೊಂಡು ಕೋರ್ಟಿಗೆ ಹೋಗಿದ್ದಾರೆ. ಆ ಗ್ರಾಮದಲ್ಲಿರುವಂತ ಯಾರು ಮುಂದಾಗಿ ಓಡಾಡ್ತಾ ಇದ್ದಾರೆ ಅವರಿಗೆ ಕೋರ್ಟಿಗೆ ಅಲ್ಲಾಡಿಸ್ಲಿಕ್ಕತ್ತಾರ. ಇವತ್ತು ಸರ್ಕಾರಿ ಜಮೀನು ಸರ್ಕಾರ ಇಲಾಖೆ, ತಹಸೀಲ್ದಾರ್, ಕಂದಾಯ ಇಲಾಖೆಯವರು ಸಂಬಂಧಪಟ್ಟ ದಾಖಲಾತಿ ಕೋರ್ಟಿಗೆ ಸಬ್ಮಿಸಬೇಕು. ಇವತ್ತು ಕೋರ್ಟ್ ಸ್ಟೇ ಕೊಡಬೇಕಾದ್ರೆ ಇವತ್ತು ಅವರಿಗೂ ಪಾರ್ಟಿ ಮಾಡ್ಯಾರ, ತಹಸೀಲ್ದಾರ್ ಪಾರ್ಟಿ ಮಾಡ್ಯಾರ, ಸರ್ವೆ ಡಿಪಾರ್ಟ್ಮೆಂಟ್ ದವ್ರಿಗೆ ಪಾರ್ಟಿ ಮಾಡ್ಯಾರ. ಮತ್ತೆ ಇಷ್ಟೆಲ್ಲ ಪಾರ್ಟಿ ಮಾಡಿದ್ರೆ ನೀವೇನು ಕಣ್ಣು ಮುಚ್ಕೊಂಡು ಕೂತೀರಿ? ತಹಸೀಲ್ದಾರ್ ಕೆಲಸ ಅದ ಇದು. ಆ ಜಮೀನಿಗೆ ಸಂಬಂಧಪಟ್ಟ ದಾಖಲಾತಿಗಳು ಇವತ್ತು ಸರ್ಕಾರಿ ಜಮೀನು ಇರೋದ್ರಿಂದ ಎಲ್ಲಾ ದಾಖಲಾತಿ ಅವರೇ ಕೋರ್ಟಿಗೆ ಸಬ್ಮಿಟ್ ಮಾಡ್ಬೇಕು. ಇವತ್ತು ಭೂ ದಾಖಲೆ ಇವತ್ತು ಏನದ ಭೂಮಾಪನ ಇಲಾಖೆ ADLR ಅದಕ್ಕೆ ಸಂಬಂಧಪಟ್ಟ ನಕಾಶೆ ತಮ್ಮ ಇಲಾಖೆಯಿಂದ ಲಂಚ ತಿಂದು ಸೂ ಮಾಡಿಕೊಟ್ರ ಅದ್ರ ಬಗ್ಗೆ ವರದಿ ಕೊಡ್ಬೇಕು. ಈ ಮುಂಚೆನೆ ಮೊದಲಿದ್ದ ತಹಸೀಲ್ದಾರ್ ಮಧುರಾಜ್ ಅವರು ಸರ್ವೆ ಮಾಡಿಸಿದ್ದಾರೆ. ಅವರು ವರದಿ ಕೊಟ್ಟರೆ ಸರ್ವೆ ಮಾಡಿ ಹೌದು ಸ್ಮಶಾನ ಭೂಮಿ ಹಿಸ್ಸಾ 2ರಲ್ಲಿದೆ, ಇದು ಹಿಸ್ಸಾ ಬದಲಾವಣೆ ಆಗ್ಯದ, ಇದು ಏನಪ್ಪಾ ಅಂದ್ರೆ ಸ್ಮಶಾನ ಭೂಮಿ ಇಲ್ಲೇ ಇವತ್ತು ವರದಿ ಕೊಟ್ಟರ. ಆ ವರದಿ ಕೊಟ್ಟಿ ಕಾಪಿ ಇನ್ನೂ ಇವತ್ತು DDLR ಆಫೀಸ್ ಕಳಿಸಿಲ್ಲ, ಕೋರ್ಟಿಗೆ ಕಳಿಸಿಲ್ಲ. ಅಂದ್ರೆ ಏನು ಯಾರ್ದು ನಡೀತದ ಅವ್ರದ್ದು ಮಾತು ಕೇಳಿ ನೀವೇನಪ್ಪ ಅಂದ್ರೆ ಊರಿಗೆ ಅನ್ಯಾಯ ಮಾಡ್ತೀರಿ. ಇದು ಬಹಳ ದಿನ ನಡೆಯಲ್ಲ. ಇವತ್ತು ಏನು ನಾವು ಹೇರೂರು ಗ್ರಾಮಸ್ಥರು ಇವತ್ತು ಕಲಬುರಗಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಮನವಿ ಪತ್ರ ಕೊಡೋದು ಅಷ್ಟೇ ಅಲ್ಲ, ಇವತ್ತು ಕಲಬುರಗಿ ಬಂದ್ ಮಾಡೋ ಕೆಲಸ ಇವತ್ತು ನಾವು ಈ ಜಿಲ್ಲೆಯಲ್ಲಿ ಮಾಡಬೇಕಾಗ್ತದೆ ಮುಂದಿನ ದಿನಗಳಲ್ಲಿ. ಇವತ್ತು ನಮ್ಮ ಏನು ಹೇರೂರು ಬಿ ಗ್ರಾಮದ ಏನು ಸರ್ವೆ ನಂಬರ್ ಇದೆ, ಆ ಸರ್ವೆ ನಂಬರ್ ಇವತ್ತು ಆ ದುಷ್ಟರಿಂದ ಬಿಡಿಸಿ ಗ್ರಾಮಕ್ಕೆ ಮುಕ್ತವಾಗಿ ಶವ ಸಂಸ್ಕಾರ ಮಾಡಿಕೊಳ್ಳಕ್ಕೆ ಇವತ್ತು ಕಂದಾಯ ಇಲಾಖೆ ಮಾಡಿಕೊಡ್ಬೇಕಂತ ನಾವು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದೇವೆ. ಒಂದು ವೇಳೆ ಇವತ್ತು ಇಡೀ ಗ್ರಾಮಸ್ಥರು ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ಇವತ್ತು ನಮಗೆ ಅನ್ಯಾಯ ಆಗ್ತಾ ಇದೆ. ಇವತ್ತು ನಮ್ಮ ಶಾಸಕರು ಈಗಾಗಲೇ ಬಂದಿದ್ರು, ಅವರು ಕೂಡ ಭರವಸೆ ಕೊಟ್ಟಾರ
ಅವ್ರು ಹೇಳಿದ್ರು ತಮ್ಮ ಟಿವಿ ಮಾಧ್ಯಮದವ್ರ ಮೂಲಕ, ನನಗೆ ಈ ಮೊದಲು ಏನೂ ಗೊತ್ತಿಲ್ಲ ಅಂತ ಹೇಳಿದ್ರು. ಆ ಗ್ರಾಮಸ್ಥರು ಅವರಿಗೆ ಮನೆ ಕೊಟ್ಟಿಲ್ಲ ಅಂತ ಗೊತ್ತಿಲ್ಲ ಅಂತ ಹೇಳಿದ್ರು. ಆದರೂ ಕೂಡ ಇವತ್ತು ನಮ್ಮ ಒಂದು ಹೋರಾಟಕ್ಕೆ ಅವರು ಇಲ್ಲಿ ಬಂದಿದ್ದಾರೆ. ಬಂದು ನಮ್ಮ ಹೋರಾಟಕ್ಕೆ ಬೆಂಬಲಿಸಿ ಇವತ್ತು ಹೋಮ್ ಮಿನಿಸ್ಟರ್ ಇಲ್ಲೇ ಇರೋದ್ರಿಂದ ಅವರು ಕೂಡ ಅವರನ್ನ ಕರೆದುಕೊಂಡು ಬಂದು ಇಲ್ಲಿ ಏನು ಅನ್ಯಾಯ ಆಗ್ಯದ ಇದನ್ನ ಸರಿಪಡಿಸೋ ಕೆಲಸ ಮಾಡ್ತೀನಿ ಅಂತ ಅವರು ಕೂಡ ಭರವಸೆ ಕೊಟ್ಟಿದ್ದಾರೆ. ಇವತ್ತು ಏನು ಇಲ್ಲಿ ಕಂದಾಯ ಇಲಾಖೆ ಜಿಲ್ಲಾಧಿಕಾರಿಗಳು ಇವತ್ತು ಇರೋದಿಲ್ಲ. ಇವತ್ತು ನಮ್ಮ ಎಡಿಸಿ ಸಾಹೇಬರು ಇವತ್ತು ಬಂದಿದ್ದಾರೆ ಮನೆ ಪತ್ರ ತಗೊಂಡು ಹೋಗಲಿಕ್ಕೆ. ನಾವು ಎಡಿಸಿ ಅವರಿಗೆ ಸಾಹೇಬ್ರೆ ಮನವಿ ಮಾಡ್ತಾ ಇದ್ದೀವಿ. ಸಾಹೇಬ್ರೆ, ನಿಮ್ಮ ಇಲಾಖೆಯಲ್ಲಿರುವಂತಹ ಅಧಿಕಾರಿಗಳು ಯಾರು ದುಡ್ಡು ಕೊಟ್ರಂದ್ರೆ ತಲಾಟಿ ಅವ್ರದೇ ಕೆಲಸ ಮಾಡ್ಕೊಳ್ಳೋಕತ್ತಾನ. ಯಾರ್ದು ಅಪ್ಪಸತ್ತನ ಮಗನ ಹೆಸರಲ್ಲೇ ಪಾಣಿ ಮಾಡ್ಬೇಕಂದ್ರೆ ರೊಕ್ಕ ಕೊಟ್ಟವ್ರದೇ ಮಾಡ್ಲಕತ್ತಾನ. ಯಾರ್ದು ಇನ್ನೊಬ್ಬರ ಜಮೀನ ಇವ ರೊಕ್ಕ ಕೊಟ್ಟಪ್ಪ ಅಂದ್ರೆ ಇವನೇ ಅವ್ರ ಅಣ್ಣನ ಮಗ ಅವ್ರ ಹೆಸರೇ ಮಾಡ್ಲಕತ್ತಾರ. ಇಂಥ ಕೆಲಸ ಇವತ್ತು ವಿಲೇಜ್ ಅಕೌಂಟೆಂಟ್ಗಳು, ತಲಾಟಿಗಳು, ಆರ್ಐಗಳು ನಿರ್ಭಯವಾಗಿ ಮಾಡ್ತಾ ಇದ್ದಾರೆ. ಇದಕ್ಕೆ ಕಡಿವಾಣ ಹಾಕ್ರಿ. ಇವತ್ತು ರೈತರಿಗೆ ಸಾಕಷ್ಟು ಅನ್ಯಾಯ ಆಗ್ತಾ ಇವೆ. ಒಂದು ಸಣ್ಣ ಒಂದು ಏನಾದ್ರು ಕಾಸ್ಟ್ ಇನ್ಕಮ್ ಏನಾದ್ರು ಬರೆದು ಕೊಡ್ಬೇಕಂದ್ರೆ ಯಾರು ದುಡ್ಡು ಕೊಡ್ತಾರೆ ಅವ್ರದೇ ಬರೀತಾರೆ. ಇವತ್ತು ಯಾರಾದ್ರೂ ಮೊಟೇಷನ್ ವರ್ಗಾವಣೆ ಮಾಡ್ಕೋಬೇಕಾಯ್ತಪ್ಪ ಅಂದ್ರೆ ಅವ್ರ ಬಳಿ ದುಡ್ಡು ಇಂತಿಷ್ಟಂತ ದುಡ್ಡು ತಗೋತಾರೆ. ಈ ರೀತಿಯಾಗಿ ಸಾರ್ವಜನಿಕರಿಗೆ ಇಡೀ ಜಿಲ್ಲೆಯಲ್ಲಿ ಅನ್ಯಾಯ ಆಗ್ತಾ ಇದೆ. ಇವತ್ತು ಕಂದಾಯ ಇಲಾಖೆಯಲ್ಲಿ ಈ ಕೆಲಸ ನಿಲ್ಬೇಕು. ಇನ್ನು ಮುಂದೆ ಇಂಥ ಕೆಲಸ ಬಂದಾಗಬೇಕು. ಅದಕ್ಕೆ ಮಾನ್ಯ ಎಡಿಸಿ ಸಾಹೇಬರು ಅದಕ್ಕೆ ಕಟ್ಟುನಿಟ್ಟಿನ ಡೈರೆಕ್ಷನ್ ಯಾರ ಈ ರೀತಿ ಕೃತ್ಯ ಎಸಗ್ತಾರೋ ಅವ್ರ ಮೇಲೆ ಕ್ರಮ ಜರುಗಿಸ್ರಿ. ಇವತ್ತು ಈ ಕೊಟ್ಟಿ ದಾಖಲೆ ಯಾರು ಸರ್ವೆ ಮಾಡಿ ಹಿಸ್ಸಾ ಬದಲಾವಣೆ ಯಾವ್ದು ಸ್ಮಶಾನ ಭೂಮಿ ಅವ ಆ ಜಮೀನಿಗೆ ಸುತ್ತಮುತ್ತ ರೈತರಿಗೆ ಅವ್ರು ನೋಟಿಸೇ ಕೊಟ್ಟಿಲ್ಲ, ಅಲ್ಲಿ ಹೋಗಿ ಸರ್ವೆನೇ ಮಾಡಿಲ್ಲ. ಇಲ್ಲೇ ಗುಲ್ಬರ್ಗ ಕೂತು ರೊಕ್ಕ ತಿಂದು ಮಾಲ್ ಹೊಡೆದು ತಲಾಟಿ ಅವ್ರು ಕಲ್ತು ಮತ್ತೊಬ್ಬರಿಗೆ ನಕಾಶೆ ಮಾಡಿಕೊಟ್ರ, ಪಾಣಿ ಮಾಡಿಕೊಟ್ರ. ಇವತ್ತು ಸರ್ಕಾರಿ ಸ್ಮಶಾನ ಭೂಮಿ ದೊಡ್ಡ ಊರು. ಇವತ್ತು 10,000 ಜನಸಂಖ್ಯೆ ಅಂತ ಹೇರೂರು ಗ್ರಾಮ. ಅಲ್ಲಿ ಯಾರಾದರೂ ಸತ್ರೆ ಅವ್ರಿಗೆ ಎಲ್ಲಿ ಸಂಸ್ಕಾರ ಮಾಡ್ಬೇಕು? ಇವತ್ತು ಅವರೆಲ್ಲ ಗ್ರಾಮಸ್ಥರದ ಹಿರಿಯರದು, ಅವ್ರ ತಂದೆ ತಾಯಿ ಅಜ್ಜ ಮುತ್ತ ತಾತ ಎಲ್ಲರ ಸಮಾಧಿಗಳಲ್ಲಿ ಅವ. ಆ ಸಮಾಧಿಯನ್ನ ಕಿತ್ತಿ